ಸರ್ ನಮಸ್ತೆ. ನಮಸ್ಕಾರ ಸರ್ ಈ ನಾರು 10 ರೂಪಾಯಿ ಅಂತ ಹೇಳಿದ್ರು, ಏನ್ ಸರ್ ಈ ವಿಶೇಷತೆ ಇದ್ರದ್ದು? ಇದಾರೆ ನೋಡಿ, ಅಂಟ್ ಕಟ್ಟಿರೋದಲ್ಲ? ಕಟ್ಟಿರೋದು. ಹೌದು ಕಾಣಿಸ್ತು. ಇದು ಟೊಮೆಟೊದು. ಕೆಳಗಡೆ ಬೇರೆ ಯಾವ್ದೋ ಒಳ್ಳೆ ಗಟ್ಟಿ ಬೇರ್ ಬಿಡ್ತಕ್ಕಂತ ಜಾತಿ ಇದು. ಕೆಳಗಡೆ ಇದು ಗಟ್ಟಿ ಬೇರ್ ಬಿಡ್ತಕ್ಕಂತ ಅಷ್ಟು ಬೇರೆ ನೋಡಿ. ಈಗ ಇದ್ ನೋಡಿ ಬೇರು. ಹೌದೌದು. ನಮ್ ಟೊಮೆಟೊ 3 ದಿನಕ್ಕೆ ಇಷ್ಟು ಬೇರೆ ಎಲ್ಲಿ ಬಿಡತ್ತೆ? ಬಿಡಲ್ಲ, ಅರ್ಧನೂ ಬಿಡಲ್ವಲ್ಲ. ಹೌದೌದು. ಇದ್ ನೋಡಿ ಎಷ್ಟು ಬೇರ್ ಬಿಟ್ಟಿದೆ. ಯಾವ ಹತ್ರ ಸರ್ ಇದು ನಾವು? ಇದು ಬಂದ್ಬಿಟ್ಟು ಶ್ರೀನಿವಾಸಪುರ ತಾಲೂಕು ಮಲ್ದೇಪಲ್ಲಿ ಅಂತ, ಮಲ್ದೇಪಲ್ಲಿ ಚಲಪತಿ ಅಂತ ಇವ್ರು ರೈತರು, ಅವ್ರ ತೋಟ ಇದು ಸರ್. ಅದೇ ಎಷ್ಟು ಸರ್ ಇದು ಮೊಳಕೆ? 10 ರೂಪಾಯಿ ಅಂತೆ. 10 ರೂಪಾಯಿ? 10 ರೂಪಾಯಿ ಅಂತೆ ಟೊಮಾಟೊ ಮೊಳಕೆ 10 ರೂಪಾಯಿ. 10 ರೂಪಾಯಿ. ಕ್ಯಾಪ್ಸಿಕಮ್ ನಾರು ಬರುತ್ತೆ. ಕ್ಯಾಪ್ಸಿಕಮ್ ನಾರೇ ಬರುತ್ತೆ. ಅದೇ ಕಸಿ ಮಾಡೋದು ಇರತ್ತಲ್ಲ, ಪ್ರೊಸೆಸಿಂಗ್ ಅದು ಜಾಸ್ತಿ ಟೈಮ್ ತಗೊಳುತ್ತೆ, ಅದು ಖರ್ಚು ಬರುತ್ತೆ ಅವ್ರಿಗೆ. ಸರ್ ಟೊಮೊಟೊ ನಾರೇ ಒಂದು ರೂಪಾಯಿದೇ ಉಣ್ಬೋದಲ್ಲ ಸರ್? ಯಾಕೆ ಸರ್ 10 ರೂಪಾಯಿ ಉಣಿರೋದು? ಅದು ಮೇನ್ ರೀಸನ್ ಬಂದ್ಬಿಟ್ಟು ಏನು ಅಂದ್ರೆ, ಇದು ನೆಲದಲ್ಲಿ ವಿಲ್ಟ್ ಇದೆ. ಹೌದಾ? ವಿಲ್ಟ್ ಅಲ್ಲಿ ಡೈರೆಕ್ಟ್ ಟೊಮೆಟೊ ಗಿಡನೇ ಹಾಕಿದ್ರೆ ಸತ್ತೋಗುತ್ತೆ. ಗೊತ್ತಿರುತ್ತೆ ನಿಮ್ಗೂ ಅದು. ಹೌದು, ಸತ್ತೋಗುತ್ತಲ್ವಾ 1.5 ತಿಂಗಳಾದ್ಮೇಲೆ. ಈಗ ಈ ಕಾಂಡ, ಈ ಬೇರು ಟೊಮೆಟೊದಲ್ಲ. ಹೌದಾ? ಇದಕ್ಕೆ ವಿಲ್ಟ್ ಎಲ್ಲ ತಡ್ಕೊಳ್ಳೋ ಶಕ್ತಿ ಇರುತ್ತೆ. ಆ ಉದ್ದೇಶದಿಂದ ಅದು ಮೇನ್ ರೀಸನ್. ವಿಲ್ಟ್ ಭೂಮಿಯಲ್ಲೂ ಸಹ ಇದ್ ಮಾಡಬಹುದು, ಇವ್ರು ಮಾಡಿರೋದು ಆತರ ಸರ್. ಸಾಹೋ ಗಿಡನ ಇದ್ ಮಾಡಿರೋದು ಸರ್? ಯಾವ್ದಾದ್ರು ಮಾಡ್ಬೋದು ಟೊಮೆಟೊ. ಇವ್ರು ಸಾಹ ಮಾಡಿಸಿದ್ದಾರೆ ಅಂದ್ರೆ ಇವ್ರು ಆರ್ಡರ್ ಕೊಡ್ಬೇಕಂತೆ ಫಸ್ಟ್ ನರ್ಸರಿ ಅವ್ರಿಗೆ.